Sri Abhishek Agri, a student of 2017 batch. So when I came here, it was my second year in this school. I came to interact with Abhishek. Then evening study over hostel. He was in hostel for 3 years. When we watched the hostel study, sometimes there were no teachers in the study hour, but he controlled all the classrooms without any pain, and he made all the students to sit quiet. And from that itself, we found that leadership quality in him. So I'm very glad, very pleasure to introduce you, Abhishek Agri, batch 2017, presently working in Indian Navy. So let us wish for his bright future, still to get to high position in his life and do a successful life in the future. So let us request him to share his experience with you, as he is a part of operations in the recently. So he will share all his experience with you. Let us watch. ಮಾಹಿತಿಗಳು ದೊರಕುತ್ತವೆ. ಅದೇ ಥರ ಇದೇ ಆಪರೇಷನ್ ಸಿಂಧೂರ್ನ ನಾನು ಅದೇ ಥರ ಒಂದು ಸ್ಟೋರಿಯಾಗಿ ಕನ್ವರ್ಟ್ ಮಾಡ್ತೀನಿ. ನಿಮ್ಮ ಥರ ಅಂದರೆ ನೀವು ಒಂದು ವಿಜುವಲೈಸ್ ಮಾಡ್ಕೊಳ್ಳಿ, ಈ ಥರ ಆಗಿತ್ತು ಅಂತಂದರೆ ನಿಮ್ಗೆ ಆಲ್ಮೋಸ್ಟ್ ಒಂದು ಬ್ಲೂ ಪ್ರಿಂಟ್ ಥರ ಗೊತ್ತಾಗುತ್ತೆ. ಫಸ್ಟು ವೆನ್ ಅಂತ ನಾವು ತಿಳ್ಕೊಂಡ್ರೆ 22nd ಏಪ್ರಿಲಲ್ಲಿ ಇದೇ POK ಅಂದರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಹತ್ರ ಒಂದು ಪಹಲ್ಗಾಮ್ ಅಂತ ಒಂದು ಊರಿದೆ. ಅದು ಒಂಥರ ಟೂರಿಸ್ಟ್ ಪ್ಲೇಸ್. ಅಲ್ಲಿ ಆಲ್ಮೋಸ್ಟ್ ನಾರ್ಮಲ್ ಸಿಟಿಜನ್ಸ್ ಆಯಿತು ಮತ್ತು ಇಂಡಿಯನ್ ಆರ್ಮಿ ಫೋರ್ಸಸ್ ಆಯಿತು, ಆಲ್ಮೋಸ್ಟ್ ಎಲ್ಲ ಏನಿದೆ ಅಂದರೆ ಅಲ್ಲಿ ಡೆವಲಪ್ಮೆಂಟ್ ಇರುತ್ತೆ. ಮತ್ತು ಒಂದಿಷ್ಟು ಜನ ಟೂರಿಸ್ಟಿಗೆ ಅಂತ ಬಂದಿದ್ರು. ಅದೇ ಟೈಮಲ್ಲಿ ಒಂದು 5 ಮೆಂಬರ್ಸ್ ಟೆರರಿಸ್ಟ್ ಎಂಟ್ರಿ ಆಗ್ತಾರೆ ವಿತ್ ಆರ್ಮೀಸ್, ಅಂದರೆ AK-47 ಮತ್ತು ಕಾರ್ಬೈನ್ ತಗೊಂಡು ಆ ಪ್ಲೇಸಲ್ಲಿ ಎಂಟ್ರಿ ಆಗಿ ಅಲ್ಲಿ ನಡೆದಿರ್ತಕ್ಕಂಥ ಒಂದಿಷ್ಟು ಸಿವಿಲಿಯನ್ಸ್ ಮತ್ತು ಟೂರಿಸ್ಟ್ ಅವ್ರನ್ನೆಲ್ಲ ಅಂದರೆ ಕೇಳ್ತಾರೆ. ಮುಂಬೈ ಅಟ್ಯಾಕ್ ಆಗಿತ್ತಲ್ಲ, ಅದಾದ್ಮೇಲಿಂದ ಒನ್ ಆಫ್ ದ ಡೆಡ್ಲಿಯೆಸ್ಟ್ ಅಟ್ಯಾಕ್ ಅಂತ ಇಂಡಿಯನ್ ಗೌರ್ಮೆಂಟು ಘೋಷಣೆ ಮಾಡಿದ್ರು. ಅಂದರೆ ಈ ಥರ ಯಾವತ್ತೂ ಸಾವು ನೋವುಗಳು ಸಂಭವಿಸಿದ್ರು ನಮ್ಮ ದೇಶದಲ್ಲಿ. ಅವರು ಅಟ್ಯಾಕ್ ಮಾಡಬೇಕಾದ್ರೆ ಯಾಕೆ ಕಾರಣ ಅಂದರೆ ಅಂದರೆ ಅವರು ಅಟ್ಯಾಕ್ ಮಾಡೋದು. ಫಾರ್ ಎಕ್ಸಾಂಪಲ್ ಎಲ್ಲ ಟೆರರಿಸ್ಟ್ಗಳು ಇಂಡಿಯಾ ಮೇಲೆ ಅಟ್ಯಾಕ್ ಮಾಡ್ತಿದ್ರು, ಬಟ್ ಈ ಟೈಮಲ್ಲಿ ಯಾಕೆ ಮಾಡಿದ್ರು ಅಂತಂದರೆ ಒಂದು ಸ್ವಲ್ಪ ಜಿಯೋ ಪೊಲಿಟಿಕ್ಸ್ ಎಂಟ್ರಿ ಆಗೋಣ ಅಷ್ಟೇ. ಎಕಾನಮಿ ರೇಟ್ ಅಂದರೆ ಇಂಡಿಯಾದ ಎಕಾನಮಿ ರೇಟು ಫಸ್ಟ್ 2014 ನಾವು 9th ಪೊಸಿಷನ್ ಇದ್ದೀವಿ ಎಕಾನಮಿ ರೇಟ್. ಬಟ್ ಈಗ ಬರ್ತಾ 3rd ಪೊಸಿಷನ್ಗೆ ಬಂದಿದ್ದೀವಿ. ನೆಕ್ಸ್ಟ್ 4 to 5 ಇಯರ್ಸಲ್ಲಿ ಇಂಡಿಯನ್ ಎಕಾನಮಿ ರೇಟು ಜರ್ಮನಿಯಿಂದ ಬೀಟ್ ಆಗಿ ಸೆಕೆಂಡ್ ಚಾನ್ಸಸ್ಸಿಗೆ ಬರುವ ಚಾನ್ಸಸ್ ಇದ್ದಾವೆ, ಸೆಕೆಂಡ್ ಪೊಸಿಷನ್ಗೆ ಬರೋ ಚಾನ್ಸಸ್ ಇದೆ. ಒಂದು ಇನ್ನೊಂದು ಇಂಡಿಯನ್ ಗೌರ್ಮೆಂಟು 2014 ಆದ್ಮೇಲಿಂದ ಆತ್ಮನಿರ್ಭರ ಭಾರತ್ ಅಂತ ಒಂದು ಲಾಂಚ್ ಮಾಡಿ, ಅಂದರೆ ಸೆಲ್ಫ್ ರಿಲಯಂಟ್. ಏನೇ ಮ್ಯಾನುಫ್ಯಾಕ್ಚರ್ ಮಾಡೋದಾಯಿತು ಎಲ್ಲ ಇಂಡಿಯಾ ಮುಖಾಂತರ ಮ್ಯಾನುಫ್ಯಾಕ್ಚರ್ ಮಾಡೋಣ, ಎಕ್ಸ್ಪೋರ್ಟ್ ಮಾಡೋದಾಯಿತು, ಇಂಪೋರ್ಟ್ ರೇಟ್ ಎಲ್ಲ ಕಮ್ಮಿ ಮಾಡ್ಕೊಳ್ಳೋಣ ಅಂತ ಇಂಡಿಯನ್ ಗೌರ್ಮೆಂಟ್ ಆತ್ಮನಿರ್ಭರ ಮತ್ತು ಸೆಲ್ಫ್ ರಿಲಯಂಟ್ ಅಂತ ಒಂದು ಸ್ಕೀಮ್ನ ಲಾಂಚ್ ಮಾಡ್ತಾರೆ. ಇದರಿಂದ ನಮ್ಮದು ಜಾಬ್ ಕ್ರಿಯೇಷನ್ ಆಯಿತು. ಮತ್ತು ಡಿಪೆಂಡೆಂಟ್ ಆನ್ ಇಂಪೋರ್ಟ್ಸ್, ಅಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಗೂಡ್ಸ್ ಆ್ಯಂಡ್ ಕ್ಯಾಪಿಟಲ್ಸ್ನ ನಾವೇನು ಮಾಡ್ತಿದ್ವಿ, ಬೇರೆ ಕಂಟ್ರಿಲಿಂದ ನಾವು ಇಂಪೋರ್ಟ್ ಮಾಡ್ಕೊಂತೀವಿ. ಬಟ್ ಇವಾಗ ಏನಾಗಿದೆ ಅಂತಂದರೆ ನಾವು ಇಂಪೋರ್ಟ್ಗಿಂತ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಎಲ್ಲರಿಗೂ. ಮತ್ತು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ನೋಡಿರ್ಬೋದು ನೀವು, ರೈಲ್ವೇಸ್ ಎಲ್ಲ ಆಯಿತು, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಆಯಿತು, ಎಲ್ಲ ಅಡ್ವಾನ್ಸ್ ಬರ್ತದೆ. ಈಗ ಒಂದೇ ಭಾರತ ಆಯಿತು, ಆ ಥರ ಆಲ್ಮೋಸ್ಟ್ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಏನಾಗಿದೆ ಅಡ್ವಾನ್ಸ್ ಆಗ್ತದೆ. ಮತ್ತು ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್, ಅಂದರೆ ಮತ್ತೆಲ್ಲ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಇದ್ದಿಲ್ಲ, ಬಟ್ ಇವಾಗೆಲ್ಲ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್. ಅಂದರೆ ಇದ್ರದ್ದು ಇಲ್ಲಿಂದ ಉದ್ದೇಶ ಏನಂತಂದರೆ ಈಗ ಆಲ್ಮೋಸ್ಟ್ ಅಲ್ಲಿ ಯಾವುದೇ ವರ್ಲ್ಡಲ್ಲಿ ಸೂಪರ್ ಪವರ್ ಕಂಟ್ರೀಸ್ ತೆಗೆದರೆ ರಷ್ಯಾ, ಅಮೇರಿಕಾ ಮತ್ತು ಚೀನಾ, ಆಲ್ಮೋಸ್ಟ್ ಅಲ್ಲಿ ಇವು ಏನೇನು ಫಾಲೋ ಮಾಡ್ತಿದ್ದಾರೆ ಒಂದು ರೂಲ್ಸ್ನ, ಅದೇ ಇಂಡಿಯಾ ಫಾಲೋ ಮಾಡ್ತಿದೆ ಮತ್ತು ಅದನ್ನು ಬೀಟ್ ಮಾಡಿ ಮುಂದೆ ಹೋಗ್ತಿದೆ. ಬಟ್ ಇದನ್ನು ಜಿಯೋ ಪಾಲಿಟಿಕ್ಸಲ್ಲಿ ಸ್ವಲ್ಪ ಎಂಟ್ರಿ ಆದರೆ ಮೇನ್ ಕಂಟ್ರೀಸ್ ಏನಿದೆ ಅಮೇರಿಕಾ ಮತ್ತು ಚೀನಾ, ಇದಕ್ಕೆ ಡೆಸರ್ಟ್ ಸ್ಪೆಸಿಫಿಕೇಶನ್ ಇಲ್ಲ, ಬಟ್ ಇಂಡಿಯನ್ ಏರ್ಕ್ರಾಫ್ಟ್ ಕೆರಿಯರಲ್ಲಿ ಇದೆ, ಆಯಿತಾ. ಇದಾದಮೇಲೆ ಮತ್ತೆ ವೆಪನ್ಸ್, ಬ್ರಹ್ಮೋಸ್ ಆಯಿತು, ಮತ್ತು ಆಕಾಶ್ ಮಿಸೈಲ್ ಆಯಿತು, ಮತ್ತು ಆ್ಯಂಟಿ ಡ್ರೋನ್ ಸಿಸ್ಟಮ್ ಆಯಿತು, ಇವನ್ನೆಲ್ಲ ಇಂಡಿಯಾ ಮುಖಾಂತರ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ವಿ. ಇದಾದ ತಕ್ಷಣ ಅವರೇನು 22nd ಏಪ್ರಿಲ್ಗೆ ಟೆರರಿಸ್ಟ್ ಅಟ್ಯಾಕ್ ಆಯಿತು. ಅದಾದ ತಕ್ಷಣ ಇಂಡಿಯನ್ ಗೌರ್ಮೆಂಟು ಇಂಡಿಯನ್ ಡ್ರೈ ಫೋರ್ಸಸ್ ಹೆಡ್ನೆಲ್ಲ ಕರೆದು ಒಂದು ಆಪರೇಷನ್ ಸಿಂಧೂರ್ನ ಲಾಂಚ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದೆ. ಇದಕ್ಕೆ ಆಪರೇಷನ್ ಸಿಂಧೂರ್ ಅಂತಲೇ ಹೆಸರು ಯಾಕೆ ಯಾರಿಗೂ ಗೊತ್ತಾ?
ಅಂದರೆ ನಮ್ಮ ಯಾವ ಥರ ಅಂತಂದರೆ ಒಂದು ನಾವು ಸ್ಪಿರಿಚುವಲಿ ಕನೆಕ್ಟೆಡ್ ಇಂಡಿಯನ್ಸ್ ಅಂತ ಅಲ್ಲಿ ನೆನಪಿರ್ತಕ್ಕಂಥ ಇಷ್ಟು ಮೇಲ್ ಇವ್ರನ್ನ ಕಿಲ್ ಮಾಡ್ತಾರೆ. ಅವ್ರು ಎಷ್ಟೋ ಜನ ಅವರು ವೈಫೈ ಇದ್ದವ್ರಿಗೆಲ್ಲ ಏನು ಕುಟುಂಬ ಇವ್ರು ನಡೆಸೋ ಥರ ಇದು ಮಾಡಿದ್ದಾರೆ. ಬಟ್ ಈಗ ನಾವು ಅದಕ್ಕೆ ಪ್ರತ್ಯುತ್ತರವಾಗಿ ಆಪರೇಷನ್ ಸಿಂಧೂರ್ ಅಂತ ಇಂಡಿಯನ್ ಗೌರ್ಮೆಂಟ್ ಲಾಂಚ್ ಮಾಡ್ತಾರೆ. ಇದಾದ ತಕ್ಷಣ 7 to 8 ಮೇ ಅಂದರೆ ಮೊದಲೆಲ್ಲ ಪ್ಲ್ಯಾನ್ ಆಗಿತ್ತು ಆಪರೇಷನ್ ಸಿಂಧೂರ್ ಲಾಂಚ್ ಮಾಡಬೇಕು ಅಂತಂದ್ರೆ. ಬಟ್ 7 to 8 ಮೇ ಗೌರ್ಮೆಂಟ್ ಎಕ್ಸಿಕ್ಯೂಟೆಡ್ ಆಪರೇಷನ್ ಸಿಂಧೂರ್ ಬೈ ಟಾರ್ಗೆಟಿಂಗ್ ಟೆರರಿಸ್ಟ್ ಟ್ರೈನಿಂಗ್ ಕ್ಯಾಂಪ್ಸ್ ಅಟ್ 9 ಡಿಫರೆಂಟ್ ಲೊಕೇಶನ್. ಅಂದರೆ 7th ಮತ್ತು 8th ಮೇಯಲ್ಲಿ ಟಾರ್ಗೆಟ್ ಅಂದರೆ ಈಗ POK ಏನು ಟೆರರಿಸ್ಟ್ ಕ್ಯಾಂಪ್ಸ್ ಇದ್ದಾವೆ ಅದರಲ್ಲಿ 9 ಲೊಕೇಶನ್ ಮೇನ್ ಇದ್ದಿದ್ದನ್ನ ಲೊಕೇಶನ್ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಬೇಕಂತ ಆಪರೇಷನ್ ಸಿಂಧೂರ್ನ ಲಾಂಚ್ ಮಾಡ್ತಾರೆ. ಬಟ್ ನಮಗೆಲ್ಲ ಮೆಸೇಜ್ ಬಂದಿದ್ದು ಯಾವಾಗಂದರೆ 22ಗೆ ಪೆಹಲ್ಗಾಮ್ ಅಟ್ಯಾಕ್ ಆಯಿತು, 29ಗೆ ನಮ್ಗೆ ಇನ್ಫಾರ್ಮೇಷನ್ ಬಂತು ಹೆಡ್ಕ್ವಾರ್ಟರ್ಲಿಂದ ನೀವು ಡೆಡ್ ಸಿ ಡೆಪ್ಲಾಯ್ ಆಗಬೇಕಂತ. ನಿಮಗೆಲ್ಲ ಗೊತ್ತಿದೆ ಆರ್ಮಿ ಅಂತಂದರೆ ಬಾರ್ಡ್ರಲ್ಲಿ ಆಲ್ಮೋಸ್ಟ್ ಅಲ್ಲ ಅವ್ರ ಸೆಕ್ಯೂರಿಟಿ ಇದೆ, ಏರ್ಫೋರ್ಸ್ ಅಂದರೆ ಏನು ಇದ್ರ ಮುಖಾಂತರ ಸೆಕ್ಯೂರಿಟಿ ಕೊಡ್ತೀವಿ. ಬಟ್ ವಾಟರ್ ಮುಖಾಂತರ ಕೊಡ್ಬೇಕಂದ್ರೆ ಇಂಡಿಯನ್ ನೇವಿ ಕಡೆಯಿಂದ ಇದ್ದಾರೆ. ನಮ್ಗೆ ಇನ್ಫಾರ್ಮೇಷನ್ ಬಂದಿದ್ದ ಪ್ರಕಾರ ನಾವು 29ಗೆ ಟೋಟಲ್ 12 ವಾರ್ಶಿಪ್ಸ್ ತಗೊಂಡು ನಾವು ಇರಬೇಕಾದ್ರೆ ನಾವು ಅಲರ್ಟ್ ಇದ್ದು ಏರ್ಫೋರ್ಸ್ನಲ್ಲಿ ಏನು ಮಾಡ್ತಾರೆ ಅಂತಂದರೆ ಮಾರ್ನಿಂಗ್ 1 to 3 AM ಮಿಡಲ್ನಲ್ಲಿ 2 hours ಗ್ಯಾಪಲ್ಲಿ 9 ಡಿಫ್ರೆಂಟ್ ಲೊಕೇಶನ್ ಟೆರರಿಸ್ಟ್ ಕ್ಯಾಂಪ್ಸ್ನ ಅಟ್ಯಾಕ್ ಮಾಡ್ತಾರೆ. ಇದಾದ ತಕ್ಷಣ ಏರ್ಫೋರ್ಸಲ್ಲಿ ಅಂದರೆ ಸುಖೋಯ್ ಇರ್ಬೋದು, ರಫೇಲ್ ಇರ್ಬೋದು, MiG-29K ಇರ್ಬೋದು, ಇವೆಲ್ಲ ಆ ಟೈಮಲ್ಲಿ ಎಂಗೇಜ್ ಆಗಿತ್ತು. ಟೋಟಲ್ 125 ಏರ್ಕ್ರಾಫ್ಟ್ಸ್ ವೇರ್ ಇನ್ ಡಾಗ್ ಫೈಟ್. ಡಾಗ್ ಫೈಟ್ ಅಂತಂದರೆ ನೀವೆಲ್ಲ ಮೂವೀಸಲ್ಲಿ ನೋಡಿರ್ಬೋದು, ಬೇರೆ ದೇಶದ ಏರ್ಕ್ರಾಫ್ಟು ಮತ್ತು ನಮ್ಮ ದೇಶದ ಏರ್ಕ್ರಾಫ್ಟು ಎರಡು ಒಂಥರ ಈಗ ಯಾವ ಥರ ಹ್ಯಾಂಡ್ ಟು ಹ್ಯಾಂಡ್ ಫೈಟಿಂಗ್ ಮಾಡ್ತಾರೆ ಆ ಥರ ಡಾಗ್ ಫೈಟ್ ಅಂತ ಏರ್ಫೋರ್ಸಲ್ಲಿ ಬರ್ತವೆ ಒಂಥರ. ಆ ಥರ ನಮ್ಮ ಇಂಡಿಯನ್ ಡಿಫೆನ್ಸಿಂದ ಟೋಟಲ್ 125 ಏರ್ಕ್ರಾಫ್ಟ್ಸ್ ಲಾಂಚ್ ಆಗಿದೆ ಆಪರೇಷನ್ ಸಿಂಧೂರ್ ಮಾಡೋದು. 7th ಮೇಗೆ ಇದಿಷ್ಟು ಆಗಬೇಕಾದ್ರೆ 7th ಮೇಗೆ ಪಾಕ್ ಲಾಂಚ್ ಡ್ರೋನ್ಸ್ ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ಸ್ ಮಿಸೈಲ್ಸ್ ಅರೌಂಡ್ ಅಮೃತ್ಸರ್. ಬಟ್ ಅಂದರೆ ಅಮೃತ್ಸರ್ ಮತ್ತು ಏನು ಪಂಜಾಬ್ ಆ ಬಾರ್ಡ್ರಲ್ಲಿ ಪಾಕಿಸ್ತಾನದವರು ಡ್ರೋನ್ಸ್ನ ಮತ್ತು ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ ಅಂದರೆ ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ ಅಂತಂದರೆ ಯಾವುದೇ ವ್ಯಕ್ತಿ ಇರಲ್ಲ ಆ ಥರ ಒಂದಿಷ್ಟು ಡ್ರೋನ್ಸ್ನ ಲಾಂಚ್ ಮಾಡ್ತಾರೆ. ಬಟ್ ನಮ್ಮದರಲ್ಲಿ ಯಾವುದೇ ಡ್ರೋನ್ಸ್ನ ಲಾಂಚ್ ಮಾಡಿದರೆ ಆ್ಯಂಟಿ ಏರ್ ಮಿಸೈಲ್ ಸಿಸ್ಟಮ್ ಬಂದಿರುತ್ತೆ. ಅಂದರೆ ಯಾವುದೇ ಮಿಸೈಲ್ ಬಂದರೆ ಯಾವುದೇ ಡ್ರೋನ್ಸ್ ಬಂದರೆ ಅದನ್ನು ಡೆಮಾಲಿಷನ್ ಮಾಡುವಂಥ ಶಕ್ತಿ ಒಂದು ಡಿಫೆನ್ಸ್ ಸಿಸ್ಟಮ್ ಇರುತ್ತೆ. ಅದು ಅಂದರೆ S-400 ಅಂದರೆ ಅದರಲ್ಲಿ ನಾವು ಸುದರ್ಶನ ಚಕ್ರ ಅಂತ ನಮ್ಮ ಇಂಡಿಯನ್ ಟರ್ಮಲ್ಲಿ ಕರಿತೀವಿ. ಅದು ಏನು ಮಾಡ್ತೀವಿ ಅಂದರೆ ಬಂದಿರ್ತಕ್ಕಂಥ ಅಷ್ಟು ಡ್ರೋನ್ಸ್ನ ಮತ್ತು ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ನ ಅಷ್ಟು ಡೆಮಾಲಿಷ್ ಮಾಡ್ತೀವಿ. ಬಟ್ ಇವಾಗ ಪಾಕಿಸ್ತಾನ ಹತ್ರ ಎಷ್ಟೇ ಟ್ರೈ ಮಾಡ್ತಿದ್ದಾರೆ ಅವ್ರು ಇಂಡಿಯಾ ಮೇಲೆ ಅಟ್ಯಾಕ್ ಮಾಡಬೇಕಂತ, ಬಟ್ ಆಗ್ತಿಲ್ಲ. ನೆಕ್ಸ್ಟ್ ಏನು ಮಾಡ್ತಾನೆ ಅಂತಂದರೆ ಫಾರ್ ದಿಸ್ ಅಗೇನ್ ಇಂಡಿಯಾ ಅಟ್ಯಾಕ್ ಆನ್ ಪಾಕ್ ಸೊ ದಟ್ ವಿಲ್ ಯುಟಿಲೈಸ್ಡ್ ಪಾಕ್ ಏರ್ ಡಿಫೆನ್ಸ್ ಸಿಸ್ಟಮ್ ಆ್ಯಂಡ್ ನಾವು ಅವರೇನೋ ನಮ್ಮ ಮೇಲೆ ಮಿಸೈಲ್ ಮತ್ತು ಡ್ರೋನ್ಸ್ನ ಲಾಂಚ್ ಮಾಡಿದ್ರು. ಬಟ್ ನಮ್ಮ ಕಡೆಯಿಂದ ನಾವು ಅದನ್ನು ಡೆಸ್ಟ್ರಾಯ್ ಮಾಡಿದ್ವಿ. ಬಟ್ ಈಗ ನಾವು ಅವ್ರ ಮೇಲೆ ಏನಾದರೂ ಅಟ್ಯಾಕ್ ಮಾಡಿದ್ರೆ ಅವರು ನಮ್ಮ ಮಿಸೈಲ್ ಮತ್ತು ಡ್ರೋನ್ಸ್ನ ಡೆಸ್ಟ್ರಾಯ್ ಮಾಡ್ತಾರೆ ಅಂತ ಏಮಾಗಿ ಇಟ್ಕೊಂಡು ಅವ್ರದ್ದೇ ಡಿಫೆನ್ಸ್ ಡೆಸ್ಟ್ರಾಯ್ ಸಿಸ್ಟಮ್ ಇದೆ ಅದನ್ನೇ ನಾವು ಇಂಪೋರ್ಟ್ ಮಾಡ್ಕೊಂಡು ಅದನ್ನು ಮತ್ತೆ ಇಂಡಿಯಾ ಮೇಲೆ ಅಟ್ಯಾಕ್ ಮಾಡಬೇಕಂತ ಮತ್ತೆ ಪ್ಲ್ಯಾನ್ ಮಾಡಿ. ಬಟ್ ಅಗೇನ್ S-400 ಅಂದರೆ ಸುದರ್ಶನ ಚಕ್ರ ಮತ್ತೆ ಅದನ್ನು ಡೆಮಾಲಿಷ್ ಮಾಡ್ತೀವಿ. ಇದಂದರೆ 9th ಮೇ ಅಂದರೆ 7th 8th 2 ದಿನ ನಾರ್ಮಲ್ ಫೈರ್ ಎಕ್ಸ್ಚೇಂಜ್ ಆಯಿತು ಎರಡು ಕಂಟ್ರೀಸ್ ನಡುವೆ. 9th ಮೇಯಲ್ಲಿ ಮಾರ್ನಿಂಗ್ ಯಾವುದೇ ಫೈರ್ ಎಕ್ಸ್ಚೇಂಜ್ ಆಗಲಿಲ್ಲ. ಎಲ್ಲರೂ ನಮ್ಮ ಇಂಡಿಯನ್ ನೇವಿ, ಇಂಡಿಯನ್ ಏರ್ಫೋರ್ಸ್, ಇಂಡಿಯನ್ ಆರ್ಮಿ ಎಲ್ಲ ರೆಡಿ ಇದ್ದಾರೆ. ಯಾವ ಥರ ಅಟ್ಯಾಕ್ ಆಗ್ಬೋದು ಅದಕ್ಕೆಲ್ಲ ರೆಡಿ ಇದ್ದಾರೆ. ಬಟ್ ಅವ್ರ ಕಡೆಯಿಂದ ಯಾವುದೇ ಥರದ್ದು ಅಟ್ಯಾಕ್ ಆಗ್ತಿಲ್ಲ. ಬಟ್ ಎಲ್ಲರೂ ಶಾಕ್, ನಾವೆಲ್ಲರೂ ಶಾಕ್ ಆಗಿದೆ. ಯಾಕಂದರೆ 2 days ಕಂಟಿನ್ಯೂ ಫೈರಿಂಗ್ ಆಗಿದೆ, 2 days ಕಂಟಿನ್ಯೂ ಮಿಸೈಲ್ ಆಗಿದೆ, 2 days ಕಂಟಿನ್ಯೂ ಡ್ರೋನ್ಸ್ ಬಂದಿದೆ. ಬಟ್ ಇವತ್ತು ಯಾಕೆ ಬರ್ತಿಲ್ಲ? ಆಮೇಲೆ ಅದಾದಮೇಲೆ ನೆಕ್ಸ್ಟು ಒಂದು 10 to AM ಅಂದರೆ ಮಾರ್ನಿಂಗ್ 10 AM ಆ ಥರ ಮತ್ತೆ 26 ಲೊಕೇಶನ್ಸಲ್ಲಿ ಮತ್ತೆ ಪಾಕಿಸ್ತಾನ ಡ್ರೋನ್ ಸೈಟ್ ಆಗ್ತಾರೆ. ಸೈಟ್ ಆದಮೇಲೆ ಅಂದರೆ ಯಾವ ಥರ ಅಂದರೆ ಸಾಂಬಾ, ಉರಿ, ಪೂಂಚ್ ಇವೆಲ್ಲ ಇಂಡಿಯನ್ ಆರ್ಮಿ ಬೇಸಸ್ ಇದೆ. ಅಲ್ಲಿ 26 ಲೊಕೇಶನ್ಸಲ್ಲಿ ಮತ್ತೆ ಏರ್ ಡ್ರೋನ್ಸ್ ಲೊಕೇಟ್ ಆಗ್ತಾರೆ. ಬಟ್ ದೇ ವರ್ ರೆಡಿ ಟು ಅಂದರೆ ಒಂಥರ ದೊಡ್ಡ ಪ್ಲ್ಯಾನ್ ಏನೋ ಇತ್ತು ಅಟ್ಯಾಕ್ ಮಾಡೋದು. ಬಟ್ 9th ಈವ್ನಿಂಗಲ್ಲಿ ನಾವು ಆಲ್ಮೋಸ್ಟ್ ಅಲ್ಲಿ ಕರಾಚಿಯಿಂದ ಒಂದು 30 nautical ಮೈಲ್ ದೂರ ಇರುತ್ತೆ. ಅಂದರೆ 30 nautical ಮೈಲ್ ಅಂದರೆ 40 kilometers ಅಪ್ರಾಕ್ಸಿಮೇಟ್. ನಾವು ಅಷ್ಟು ದೂರ ಇರಬೇಕಾದ್ರೆ 9th ಮಿಡ್ನೈಟಲ್ಲಿ C-17 ಏರ್ಕ್ರಾಫ್ಟ್ ಅಂದರೆ ಈಗ ಅಮೇರಿಕದ ಒಂದು ಮೋಸ್ಟ್ ಪವರ್ಫುಲ್ ಏರ್ಕ್ರಾಫ್ಟ್ ಇದು ಡಿಟೆಕ್ಟ್ ಆಗುತ್ತೆ ನಮ್ಮ ನೇವಲ್ ರೇಡಾರ್ ಸಿಸ್ಟಮ್ ಅಂತ. ಬಟ್ ಅವ್ರದ್ದೇನು ಗ್ರಾಫಿಕ್ಸ್ ಏನು FCL ಇದನ್ನು ಕ್ಲಿಕ್ ಮಾಡಿದರೆ ಅದರಲ್ಲಿ ಇಂಡಿಯನ್ ನೇವಿ ಟೋಟಲ್ 12 ವಾರ್ಶಿಪ್ಸ್ನ ರೆಡಿ ಮಾಡಿಕೊಂಡು ಆಲ್ರೆಡಿ ಇವಾಗ
ಯುದ್ಧಕ್ಕಂತ ಬಂದು ರೆಡಿಯಾಗಿ ನಿಂತಿದೆ. ಇನ್ನು ಒಂದು ಆರ್ಡರ್ ಬಂದರೆ ಸಾಕು ಇಂಡಿಯನ್ ನೇವಿ ರೆಡಿ ಇದೆ ಅಟ್ಯಾಕ್ ಮಾಡೋಕ್ಕಂತ. ಬಟ್ ಒಂದು ಹೇಳ್ತೀನಿ, ಟೋಟಲ್ 12 ವಾರ್ಷಿಪ್ಸ್ ಡೆಪ್ಲಾಯ್ ಆಗಿದ್ದು, ಅದರಲ್ಲಿ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಇತ್ತು INS ವಿಕ್ರಮ್ದು, ಮತ್ತು 2 ಆಯಿಲ್ ಟ್ಯಾಂಕರ್ ಇತ್ತು. ಆಯಿಲ್ ಟ್ಯಾಂಕರ್ ಅಂದರೆ ಎಟ್ ಸಿಯಲ್ಲಿ ಏನಾದರೂ ಫ್ಯೂಲ್ ತಗೊಂಡಿದ್ರೆ 20 ಬ್ರಹ್ಮೋಸ್ ಮಿಸೈಲ್ ಲೋಡೆಡ್ ಇತ್ತು ಎಲ್ಲ 6 ಕ್ಲಸ್ಟರ್ ಅಂದರೆ ಎಷ್ಟಾಯಿತು 30 to 36 ಬ್ರಹ್ಮೋಸ್ ಮಿಸೈಲ್ ನಮ್ಮ ಹತ್ರ ಈಗ ಆಲ್ರೆಡಿ ಲೋಡೆಡ್ ಇದ್ದಾವೆ. ಒಂದೇ ಒಂದು ಆರ್ಡರ್ ಸಿಕ್ಕರೆ ಸಾಕು ನಾವು ಪಾಕಿಸ್ತಾನದಲ್ಲಿ ಅಟ್ಯಾಕ್ ಮಾಡುವಂಥ ಪ್ಲ್ಯಾನ್ ಇದೆ. ಒಂದೇನಾದರೂ ಬ್ರಹ್ಮೋಸ್ ಮಿಸೈಲ್ ಲಾಂಚ್ ಆದರೆ, ಅವ್ರ ಕರೆಂಟ್ ಇನ್ಫಾರ್ಮೇಷನ್ ಹೇಳ್ತಿದ್ದೀನಿ, ಒಂದು ಬ್ರಹ್ಮೋಸ್ ಮಿಸೈಲ್ ಲಾಂಚ್ ಆದರೆ ಅರೌಂಡ್ 200 ಕಿಲೋಮೀಟರ್ ರೇಡಿಯಸ್ ಏರಿಯಾವರೆಗೂ ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಇರಲಿ, ಬಿಲ್ಡಿಂಗ್ಸ್ ಇರಲಿ, ಯಾವುದೇ ಥರದ ಇದಿರಲಿ ಎಲ್ಲ ಡೆಮೊಲಿಷನ್. ಆ ಥರ ಬ್ರಹ್ಮೋಸ್ ಮಿಸೈಲ್ ನಮ್ಮ ಹತ್ರ ಇದೆ. ಬಟ್ ಅಮೇರಿಕ ಏನು ಕ್ಯಾಪ್ಚರ್ ಮಾಡಿ ಹೋಯ್ತು ಈ ಥರ 12 ವಾರ್ಷಿಪ್ಸ್ ರೆಡಿ ಇದ್ದಾವೆ ಅಂತಂದು, ಅವರು ಅವಾಗ ಗೊತ್ತಾಯಿತು ಇನ್ನು ಇಂಡಿಯನ್ ಆರ್ಮಡ್ ಫೋರ್ಸಸ್ಗಳು ರೆಡಿ ಆಗಿದೆ. ಈ ಯಾವುದೇ ಥರ ಅಂದರೆ ನಾನು ಹೇಳಿದೆ ಮತ್ತು ನಾಡದ ಕೈಗಳು ಭಾಳ ಇತ್ತು ಟೆರರಿಸ್ಟ್. ಇಲ್ಲಿ ಅಮೇರಿಕನೂ ಇರ್ಬೋದು, ಬಟ್ ಕನ್ಫರ್ಮ್ ಅಂತ ಹೇಳ್ತೇನೆ, ಅಮೇರಿಕನ್ ಇರ್ಬೋದು, ಚೀನಾನೇ ಇರ್ಬೋದು. ಬಟ್ ಅಮೇರಿಕ ಏನು ಮಾಡಿದೆ ಅಂತಂದರೆ ಪಾಕಿಸ್ತಾನ ಏನಂತ ಹೇಳ್ತಾರೆ ಸೀಸ್ಫೈರ್ ಅಂದರೆ ಇಂಡಿಯನ್ನಿಂದ ಯಾವುದೇ ಥರದ ಫೈರಿಂಗ್ ಎಕ್ಸ್ಚೇಂಜ್ ಆಗಂಗಿಲ್ಲ, ಅಂದರೆ ಇಲ್ಲಿಗೆ ಇದನ್ನು ನಿಲ್ಲಿಸೋಣ ಅಂತಂದು ಪಾಕಿಸ್ತಾನಿಗೆ ಇಂಡೈರೆಕ್ಟಾಗಿ ಹೇಳ್ತಾರೆ. 10th ಮೇಗೆ ಪಾಕಿಸ್ತಾನದವರು ಇಂಡಿಯಾಗೆ ಒಂದು ಮೆಮೊರಂಡಮ್ ಮಾಡ್ತಾರೆ, ಅಂದರೆ ಇನ್ಮೇಲಿಂದ ನಾವು ಯುದ್ಧ ಮಾಡೋಣ ನಿಮಗೆ, ಯಾಕಂದರೆ ಅವ್ರಿಗೆ ಗೊತ್ತು ಎಲ್ಲ ರೆಡಿ ಆಗಿದ್ದಾರೆ ಇಂಡಿಯನ್ ಆರ್ಮಡ್ ಫೋರ್ಸಸ್ ಅಂತ. ಇದಾದಮೇಲೆ 10th ಮೇಗೆ ಸೀಸ್ಫೈರ್ ಆಗುತ್ತೆ, ಎರಡು ಕಡೆಯಿಂದ ಪೀಸ್ ಎಲ್ಲ ಮತ್ತೆ ಎಸ್ಟಾಬ್ಲಿಷ್ ಆಗಿ ಇವಾಗ ನಾರ್ಮಲ್ ಪೀಸಲ್ಲೇ ಎಂಡ್ ಆಗಿದೆ ಆಲ್ಮೋಸ್ಟ್ ಆಲ್ ಆಪರೇಷನ್ಸ್ ಇಂದ. ಇದಿಷ್ಟು ಒಂದು ಸಮಯ.